ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಇವತ್ತು ಯಾರಿಗೆ ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಿರ್ಮಾಪಕರಿಗಾಗ್ಬೋದು, ಅಥವಾ ನಟನಿಗಾಗ್ಬೋದು, ಅಥವಾ ಡೈರೆಕ್ಟರ್ ಆಗ್ಬೋದು, ಇವರೆಲ್ಲರಿಗಿನ ತುಂಬ ಖುಷಿಯಾಗಿದೆ ನನಗೆ. ಸ್ನೇಹಿತರೆ, ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸ್ಕ್ರಿಪ್ಟು ಬರಿತಾಯಿದ್ರು. ಆವಾಗ ಹೀರೋ ಬಗ್ಗೆ ತಿಳ್ಕೊಂಡೆ, ಮಂಜುನಾಥ್ ಅವ್ರ ಬಗ್ಗೆ ತಿಳ್ಕೊಂಡೆ. ನೀವೆಲ್ಲರೂ ಬರೀ ಟ್ರೈಲರ್ ನೋಡ್ತಾ ಇದ್ದೀರಾ, ಹಾಡು ನೋಡ್ತಾ ಇದ್ದೀರಾ, ಹೀರೋ ನೋಡ್ತಾ ಇದ್ದೀರಾ, ನಿರ್ಮಾಪಕ ನೋಡ್ತಾ ಇದ್ದೀರಾ. ಆದರೆ ಅದ್ರ ಹಿಂದೆ ಇರುವಂಥ ದುಃಖ ನೀವು ಯಾರಿಗೂ ಕಾಣಿಸೋದೇ ಇಲ್ಲ. ಯಾಕಂದರೆ ಈ ಸಿನಿಮಾ ಇವತ್ತು ಇಲ್ಲಿ ತನಕ ಬರೋಕ್ಕೆ ಗಿರೀಶ್ ಅವ್ರು ಆಗ್ಬೋದು, ಅಥವಾ ಮಂಜುನಾಥ್ ಅವ್ರು ಆಗ್ಬೋದು, ಅಥವಾ ಹೀರೋ ಆಗ್ಬೋದು, ಎಷ್ಟು ನೊಂದಿದ್ದಾರೆ, ಎಷ್ಟು ಬೆಂದಿದ್ದಾರೆ, ಎಷ್ಟೆಲ್ಲ ಅವಮಾನ ಆಗಿದೆ, ಅದನ್ನು ನಾವು ಹತ್ರದಿಂದ ತುಂಬ ಇಂಚಿಂಚು ನೋಡಿದ್ದೀನಿ. ಕಾರಣ ಇಷ್ಟ ಸ್ನೇಹಿತರೆ, ಸಿನಿಮಾದಲ್ಲಿ ಒಂದು ಕುಟುಂಬದ ಥರ ಕೆಲಸ ಮಾಡಬೇಕು. ಇಲ್ಲಿ ಅದನ್ನು ಬಿಟ್ಟು ಎಲ್ಲರೂ ಟೆಕ್ನಿಷಿಯನ್ ಆಗ್ಬೋದು, ಚಿತ್ರತಂಡ ಯಾರು ಬೇಕಾರಾಗ್ಬೋದು, ಸಣ್ಣ ಮಕ್ಕಳ ಥರ ಈಗೋಯಿಂದ ಹಠ ಮಾಡ್ತೀರಾ. ನಿಮ್ಮ ಈಗೋಯಿಂದ ಸಿನಿಮಾಯಿಂದ 1 ವರ್ಷದ ಸಿನಿಮಾ ಮುಗಿದು 5 ವರ್ಷ ಆಗುತ್ತೆ. ಪ್ರೊಡ್ಯೂಸರ್ ಗತಿ ಏನಾಗಬೇಕು, ಆರ್ಟಿಸ್ಟ್ ಗತಿ ಏನಾಗಬೇಕು, ಎಲ್ಲರೂ ಅಷ್ಟೇ ಸ್ನೇಹಿತರೆ. ನಾನು ಒಬ್ಬ ನಿರ್ಮಾಪಕ ಆಗಿದ್ದೆ, ಒಂದು ಸಿನಿಮಾನು ಮಾಡಿದ್ದೀನಿ. ಇದು ಸಿನಿಮಾ ಟೀಮ್ ಆಗಿರೋದ್ರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊತೀನಿ, ಯಾವುದೇ ಸಿನಿಮಾನ ಒಪ್ಕೊಳ್ಳುವಾಗ ತುಂಬ ಪ್ರೀತಿಯಿಂದ ಬರ್ತೀರಾ. ತುಂಬ ನೀವು ತೋರಿಸೋ ಪ್ರೀತಿಗೆ ನಾವು ಶರಣಾಗ್ಬಿಡ್ತೀವಿ ನಿರ್ಮಾಪಕರು. ಆದರೆ ಸಿನಿಮಾ ಮುಗಿಯೋಷ್ಟೊಳಗಡೆ ನಿಮ್ಮಿಂದ ಆಗುವಂಥ ನೋವು ಇದೆಯಲ್ಲ, ಶಾಪ ಇದೆಯಲ್ಲ, ಆ ದುಃಖನ ನಮ್ಮೊಬ್ಬರು ಮಾತ್ರ ಗೊತ್ತು. ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ. ಕಾರಣ ಇಷ್ಟೇ, ಬರೋದೋ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಮಂಜುನಾಥ್ ಅವರು ದಿವಸನೂ ಸಿಗ್ತಾಯಿದ್ವಿ, ದಿವಸ ಅಳ್ತಾಯಿದ್ರು. ಅವ್ರು ಮೋಸ್ಟ್ಲಿ ಬಾಡಿ ವೇಟ್ 90 kg ಇತ್ತು ಸಿನಿಮಾ ಶುರು ಮಾಡಿದಾಗ. ಈಗ 65 kg ಬಂದಿದ್ದಾರೆ. ಇದು ಯೋಚನೆ ಮಾಡಬೇಕು. ಇದನ್ನು ನಾವೆಲ್ಲ ಚಪ್ಪಾಳೆ ಹೊಡಿತೀವಿ, ಬೊಕ್ಕೆ ಕೊಡ್ತೀವಿ, ಎಲ್ಲ ಕೇಕೆ ಹಾಕ್ತೀವಿ, ನಗ್ತೀವಿ, ಓಡೋಗ್ಬಿಡ್ತೀವಿ. ಆದರೆ ಒಂದು ತಾಯಿ ಮಗುನ ಜನ್ಮ ಕೊಡೋಕ್ಕೆ ಬರೀ ಒಂದು ಮಗು ಕಾಲಲ್ಲಿ ಒದಿತದೆ ಅಷ್ಟು ಮಾತ್ರ ಯೋಚನೆ ಮಾಡ್ತೀವಿ. ಇಲ್ಲಿ ಒಬ್ಬ ನಿರ್ಮಾಪಕನಿಗೆ ಇಡೀ ಚಿತ್ರತಂಡ ಎಲ್ಲೆಲ್ಲಿ ಬೇಕೋ ಹೆಂಗೆ ಬೇಕೋ ಹಂಗೆ ಒದಿತಾನೆ ಇರ್ತದೆ. ಅದನ್ನೆಲ್ಲ ತಡ್ಕೊಂಡು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಮಂಜುನಾಥ್ ಅವ್ರಿಗೆ ಹಾಗೂ ಗಿರೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಅವ್ರ ನೋವು ನಾವು ಎಲ್ಲಿ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡು ಸಿನಿಮಾ ನಿಂತೋಗುತ್ತೆ. ಇವ್ನಿಗೆ ಮಾಡಿದ್ರೆ ಸಿನಿಮಾ ನಿಲ್ಲಿಸ್ತಾನೆ. ಒಪ್ಕೊಳ್ಳೋಕೆ ಬಂದಾಗ ಮಗು ಥರ ಇರ್ತಾರೆ, ಒಪ್ಕೊಂಡ್ಮೇಲೆ ನಾಟಕ ಮಾಡ್ತಾರೆ. ಇದು ಬೇಡ ಸ್ನೇಹಿತರೆ. ನೀವೆಲ್ಲರೂ ಒಂದು ಟೀಮ್ ಥರ ಕೆಲಸ ಮಾಡಿ, ಇನ್ನೂ 10 ಸಿನಿಮಾಗಳನ್ನ ಕೊಡಿ, ಯಾರು ನೋಯಿಸಬೇಡಿ, ಹಿಂಸೆ ಮಾಡಬೇಡಿ. ಜೊತೆಗೆ ಇವತ್ತು ನೀವೆಲ್ಲ ಖುಷಿ ಪಡ್ತಾಯಿದ್ರೆ ನನಗೆ ದುಃಖ ಆಗ್ತಾಯಿದೆ. ಯಾಕೆಂದರೆ ಇನ್ನು ಮುಂದಕ್ಕಿದೆ, ರಿಲೀಸ್ ಆಗಬೇಕು. ಅಲ್ಲೇನು ತೊಂದರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಬೇರೆ ಯಾರೂ ಬರೋಲ್ಲ. ನಮ್ಮವರೇ ನಮ್ಮ ಜೊತೆ ಇರ್ತಾರೆ, ನಮ್ಮ ಟೀಮ್ನವರೇ. ಇದನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಸಿನಿಮಾ ಈ ಒಂದು ಮಟ್ಟಿಗೆ ಇಲ್ಲಿ ತನಕ ತೊಗೊಂಬರೋಕ್ಕೆ ಗಿರೀಶ್ ಅವರು ಅಂದರೆ ತಪ್ಪಾಗಲಾರ್ದು. ನಾನು ಗಿರೀಶ್ ಅವರು ಭೇಟಿ ಮಾಡಲಿಲ್ಲ. ಕಾರಣ ಇಷ್ಟೇ, ಎಲ್ಲ ತಿಳ್ಕೊತಾ ಇದೆ, ನಾನು ನೋಯ್ತಾ ಇದ್ದೆ, ನಾನು ಬೇಯ್ತಾ ಇದ್ದೆ. ತುಂಬ ಕಷ್ಟ ಸ್ನೇಹಿತರೆ. ಯಾರು ತಪ್ಪು ಮಾಡಿದ್ರು ಅದು ಕೈ ತೋರಿಸಿದ್ರೆ ಸಿನಿಮಾ 4 ತಿಂಗಳು ಒಂದಿಗೆ ಹೋಗ್ತದೆ. ಈ ಯುಗೋನ ಕನ್ನಡ ಇಂಡಸ್ಟ್ರಿ ಬಿಡಬೇಕು, ಒಬ್ಬರೊಬ್ಬರು ಹೊಗಳೋದು ವೇದಿಕೆ ಮೇಲೆ ಬಿಡಬೇಕು. ಎಲ್ಲರೂ ಸೇರಿ ಒಟ್ಟಾಗಿ ಚಿಕ್ಕ ಮಕ್ಕಳ ಆಟ ಮಾಡೋದು ಬಿಡಬೇಕು. ನಮ್ಗೆ ಇಡ್ಲಿ ಕೊಡಲಿಲ್ಲ ಜಗಳ, ನಮಗೆ ಎಳ್ನೀರು ಕೊಡಲಿಲ್ಲ ಜಗಳ, ಕಡಲೆ ಬೀಜ ಕೊಡಲಿಲ್ಲ ಜಗಳ, ಚಿಕನ್ ಕೊಡಲಿಲ್ಲ ಜಗಳ, ಸರಿಯಾಗಿ ಕಾಫಿ ಕೊಡಲಿಲ್ಲ ಜಗಳ. ನಮ್ಮ ಮನೇಲಿ ಕಾಫಿ 2 ಸಿಕ್ಕೆಲ್ಲ ಗ್ಲಾಸಲ್ಲಿ ಹೊಡಿತಾರೆ ಲೆಮನ್ ಟೀ. ಅಂಥದ್ರಲ್ಲಿ ಶೂಟಿಂಗ್ ಬಂದಾಗ ದೊಡ್ಡ ಜಗಳ ಮಾಡ್ತೀರಾ. ಇವೆಲ್ಲ ಬೇಡ ಸ್ನೇಹಿತರೆ. ನಾವೆಲ್ಲ ಒಂದು ಕುಟುಂಬ. ಇನ್ನು ಬರೋ ಸಿನಿಮಾಗಳಿಗೆ ನೀವೆಲ್ಲರೂ ಸೇರಿ ಒಟ್ಟಾಗಿ ಆಶೀರ್ವಾದ ಮಾಡಿ. ನೀವು ಆಶೀರ್ವಾದ ಮಾಡಿದ್ರೆ ಮಾತ್ರ ಸಿನಿಮಾ ಸಕ್ಸಸ್ ಸಾಧ್ಯವಾಗ್ತದೆ. ಜೊತೆಗೆ ಇವತ್ತು ಗಿರೀಶ್ ಅವರು ಈ ಸಿನಿಮಾಗೆ ಪಾಪ ನಿರ್ಮಾಪಕರು ಆಗಬೇಕಂತ ಅಂದ್ಕೊಂಡಿರಲಿಲ್ಲ. ನಾನು ಕ್ಷಮೆ ಕೇಳ್ತೀನಿ. ಕರ್ಕೊಂಡು ಪರಿಚಯ ಮಾಡಿಸಿ, ಇವರು ಒಳ್ಳೆತನ ನೋಡಿ ಚಿತ್ರತಂಡ ಚೆನ್ನಾಗಿದೆ, ಏನೋ ಒಂದು ಒಳ್ಳೆತನ ಇರ್ತದೆ.
ಸಿನಿಮಾ ಹಿಟ್ಟಾಗುತ್ತೆ ಅಂತೇಳಿ ಗಿರೀಶ್ ಅವರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನು ಒಬ್ಬ, ನನ್ನ ಸಿನಿಮಾನೂ ಸಹ ನಿಲ್ಲಿಸ್ಕೊಟ್ರು ಅಂತ ಗಿರೀಶ್ ಅವರು ಇವತ್ತು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ಇವ್ರೆ ಈ ಸಿನಿಮಾ ಸಕ್ಸಸ್ ಆಗಲೇಬೇಕು. ಕಾರಣ ಇಷ್ಟೇ, ನಿರ್ಮಾಪಕರು ಪಟ್ಟಂಥ ಶ್ರಮ ಇದೆಯಲ್ಲ, ಅವ್ರ ಕ್ರೆಡಿಟು ಅವ್ರಿಗೆ ಹೋಗಬೇಕು. ಯಾಕಂದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ, ನಾನು ಚಾಮುಂಡಿ ಭಕ್ತ, ನಾನು ಚಾಮುಂಡಿಲಿ ಕೇಳ್ಕೊತೀನಿ ಈ ಸಿನಿಮಾ ಹಿಟ್ ಆಗಲೇಬೇಕು. ಹಿಟ್ ಹಾಗೇ ಆಗುತ್ತೆ ಸ್ನೇಹಿತರೆ. ಜೊತೆಗೆ ನೀವೆಲ್ಲರೂ ಬಂದಿದ್ದೀರಾ, ಮತ್ತೊಮ್ಮೆ ನೀವೆಲ್ಲರೂ ತುಂಬದಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ಸಿನಿಮಾ ಹಿಟ್ ಆಗಲಿ ಅಂತ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಚಾಮುಂಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.